ತಿನ್ಬಿಡೋಣ. ಅಣ್ಣ ಹೊಸಿಗೆ ಈ ಕಡೆಗೆ ಬಾ. ಏನ್ ಬೇಕು ಅಣ್ಣ ಒಂದೆರಡು ಪೆನ್ ಡ್ರೈವ್ ಇದೆ ಕೊಡು. ಪೆನ್ನ ಕೆಂಪ್ತ ಇಲ್ಲ ಬಿಳಿದ? ಪೆನ್ ಅಣ್ಣ, ಪೆನ್ ಡ್ರೈವ್. ನಮ್ ಸ್ಕೂಲ್ಗೆ ಕಂಪ್ಯೂಟರ್ ಬಂತಲ್ಲ ಅದಕ್ಕೆ ಹಾಕೋದು. ಏ ಅದು ನಮ್ದು ಯಾವ ಪೆನ್ಲ ಅದು ಬಂದಿಲ್ಲ ಕನ್ಲ ಅದು. ಏನಿಲ್ಲ ಬಿಡು. ಲೇ ದೊಡ್ಡಟ್ಟೆ ನಿಂಗೇನೋ ಬೇಕಂದಲ್ಲ ತಗೋ. ಅಣ್ಣ ಈ ಕಡೆ ಬೈಲೆ. ಏನ್ಲ ಅದು? ಅರ್ಧ ಕೆಜಿ. ಏನ್ಲ ಅರ್ಧ ಕೆಜಿ? ತಲೆಕಾಲ್ ಮಾಂಸ. ಏಯ್ ಇದು ಚಿಲ್ಲರೆ ಅಂಗಡಿನ ಮಟನ್ ಅಂಗಡಿನ? ಬೆಳಗ್ಗೆ ತಲೆ ತಿನ್ನಕ್ ಬಂದ್ಬಿಟ್ಟ. ಹೋಗ್ರ ಅದ ಸ್ಕೂಲ್ ಹೋಗ ಮಾಡತ್ತವ್ಯ. ರಮಣ ನೀನ ಕಳ್ತನ ಮಾಡ್ತೀನಲ್ಲ ಕಳ್ತನ? ಇಲ್ಲ ರಮಣ, ಅವ್ನ ನಮಗೆ ಚಾಡಿ ಹೇಳ್ತೇನೆ ಬುದ್ಧಿ ಕಲ್ಸುಮ ಅಂತ. ಹೌದಾ? ನಡ್ರಿ ನಾನು ಇವಾಗ ಬುದ್ಧಿ ಕಲಿಸ್ತೀನಿ ನಿಮ್ಗೆ. ರಮಣ ಬ್ಯಾರೆ ರಮಣ. ಕಾಲ್ ಮುಗಿತೀನಿ. ನಡಿ ನಡಿ. ನಮಸ್ಕಾರ ಮಂಚಣ್ಣ. ಓ ರಮಣ ನಮಸ್ಕಾರ. ನೀವೇನಿಲ್ಲಿ? ಏ ಪುನಃ ನೀವ್ ಯಾಕಲ್ಲ ಬಂದ್ರೆ ತಲೆ ತಿನ್ನಕ? ಅದಿರ್ಲಿ ಮಂಚಣ್ಣ, ನೀನ್ ಬೆಳಗ್ಗೆ ಅಂಗಡಿ ತೆಗಿಯುವಾಗ ಸಾಮಾನೆಲ್ಲ ಆಚೆ ಬೀಳಿಸ್ಕೊಬಿಟ್ಟಿದ್ಯಾ. ಕೊಡ್ಲಾ ಇಲ್ಲಿ? ಕೊಡ ಕೊಡ. ತಗ ಮಡಿಕ ಹುಷಾರಾಗಿ. ರಮಣ ನೀನಾವತ್ತು ಕೊಟ್ಟೆ, ಬೇರೆ ಯಾವನಾರ ಆಗಿದ್ರೆ ಕಳ್ಳನ್ ಮಕ್ಳು ಕೊಡ್ತಾ ಇದ್ರಾ? ನೀನ್ ತಪ್ಪು ಮಾಡಿಕೊಂಡ್ ಬೇರೆ ಕೂಡ್ದಿಯ. ಸರಿಯಾಗಿ ಲಿಗಾಬಿಟ್ಟು ಅಂಗಡಿ ಮೇಲೆ ನಿಂತ್ಕೊ ನೀನು. ಹೋಗ ಹೋಗ ಸ್ಕೂಲ್ ಹೋರ. ನಡ್ರಲ್ಲು ನಡಿಲ್ಲ ನಡಿ. ತಡಿಯ ಕಳ್ತನ ಮಾಡ್ಬಿಟ್ಟು ಅವ್ರಿಗೆ ಬೈತಿಲ್ಲ. ನಡಿ ನಡಿ ನಡಿ. ಆಯ್ತು, ಎಲ್ಲ ಎಕ್ಕುಟ್ಟು ಆಯ್ತು. ನನ್ನ ಪರಮಸ್ಸನ್ನು ಆಯ್ತು, ಸಂಬಳ ಇನ್ಕ್ರಿಮೆಂಟು ಇಂಕ್ರನ್ನು ಸಿಗದಂಗೆ ಆಗೋಯ್ತು. ಈ ಹಾಳದ ಕಂಪ್ಯೂಟ್ರು ನನ್ನ ಜಾಗಕ್ಕೆ ಹಿಂಗೆ ಬೆಂಕಿ ಇಡ್ತೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್ ಏನಿಲ್ಲ ನಿಂದು? ಅದೇ ನೀವು ಪ್ರಿಂಟ್ರ್ ಬೇಕು ಅಂತ ಕೇಳಿದ್ರಲ್ಲ, ಅವ್ನು ಫೋನ್ ಮಾಡವನೆ. ಅವ್ನಿಗೇನು ಹೇಳಿ? ಒಂದು ಪ್ರಿಂಟ್ರ್ ಕೇಳಿದ್ವಲ್ಲ, ಅದ್ರ ಜೊತೆಗೆ ಇನ್ನೊಂದು ಥರ ಕೇಳು. ಒಂದು ನಿನ್ನ ತಲೆ ಮ್ಯಾಕೆ, ಇನ್ನೊಂದು ನನ್ನ ತಲೆ ಮ್ಯಾಕೆ ಇಟ್ಕೊಂಡು ಸ್ಕೂಲ್ ಪೂರ್ತಿ ಸುತ್ತುಮ. ಸರಿ ಸರ್. ಹೇ ನಿನ್ನ ಕೈಲ ದಡ್ ನನ್ನ ಮಗನೇ, ಕಂಪ್ಯೂಟ್ರೇ ಇಲ್ಲ, ಪ್ರಿಂಟರ್ ತಂದು ಯಾರ ಮನೆಗೆ ಉಪ್ಪಿನಕಾಯಿ ಹಾಕ್ತೀಯಾ? ಬೇಡ ಅಂತ ಕ್ಯಾನ್ಸಲ್ ಮಾಡು, ಹೋಗು. ಸರಿ ಸರ್. ಬೇಕಾದ್ರೆ ನೀವೇ ಬಂದು ಕೇಳಿ ಸರ್. ಯಾಕೆ ಬಂದ್ಬಿಡು, ಹೀಗಾಗಿರೋ ಅವಮಾನನೇ 6 ಜನ್ಮಕ್ಕೆ ಆಗೋಷ್ಟು ಐತೆ. ಇನ್ನೊಂದು ಕಿಟ ದೊಡ್ಡ ಮನೆಗೆ ಹೋಗಿ ಮಕ್ಕ ಕೂಗಿಸ್ಕೊಂಬ ಅಂತ ಹೇಳ್ತೀಯಾ? ಸರ್ ಇಲ್ಲ ಸರ್, ಅದು ಹೆಂಗೂ ಇಲ್ಲಿ ತನಕ ಬಂದಾಯ್ತು, ಒಳಗೆ ಹೋಗದ ಅಥವಾ ಮೇಡಮ್ ಬರೋ ತನಕ ಕಾಯದ? ಸರ್ ನೀವೀಗ ದೊಡ್ಡ ಮನೆ ಹೋಯ್ತೀರಾ? ರಾಮಣ್ಣ ಇಲ್ಲೇ ಬಂದವನೆ. ಏನು ರಾಮಣ್ಣ ಬಂದವನ? ಎಲ್ಲಿ? ಅಲ್ಲಿ ಹೌದು ಸರ್, ರಾಮಣ್ಣಲ್ಲಿ ಬಚ್ಚಿಟ್ಕೊಂಡವನೆ. ನಾನು ಹೋಗಿ ಕರ್ಕೊಂಬರ್ತೀನಿ.
ಈ ರಬ್ಬರ್ ಬಾಲ್ದೆ ಇದೆಲ್ಲ ಕೆಲಸ. ರಾಮೋರೆ ನಿಂತ್ಕೊಳ್ಳಿ, ರಾಮೋರೆ ನಿಂತ್ಕೊಳ್ಳಿ. ಇದು ಯಾಕೆ ಇವ್ರು ಯಾವಾಗಲೂ ಹೀಗೆ ಮಾಡ್ತಾರೆ? ನನಗಂತೂ ಸಾಕಾಗೋಗಿದೆ. ಅಕ್ಕ ಸಾನೆ ಬೇಜಾರಾಗ್ತದೆ ಅಕ್ಕ. ಅದಕ್ಕೆ ನಾನೇನು ಮಾಡಲಿ? ನಿನ್ನ ಜೊತೆ ಚೌಕಾಬಾರ ಆಡ್ಬೇಕಾ? ಅದಲ್ಲ ಅಕ್ಕ, ಕಂಪ್ಯೂಟ್ರ್ ಇದ್ದಿದ್ರೆ ಈಟೊತ್ತಿಗೆ ನೀವು ಅದ್ರಾಗ ಆಟ ಆಡ್ಕೊಂಡಿರ್ಬೋದಾಗಿತ್ತು. ಛೇ, ಆ ರಾಮಣ್ಣ ಅದನ್ನ ನಿಮ್ಮ ಕಣ್ಣು ಮುಂದೆನೇ ಎತ್ಕೊಂಡು ಹೊಂಟೋದ. ಅವನೇನು ಎತ್ಕೊಂಡು ಹೋಗಲಿಲ್ಲ. ಸ್ಕೂಲಿಗೆ ಉಪಯೋಗ ಆಗಲಿ ಅಂತ ನಾನೇ ಕೊಟ್ಟು ಕಳಿಸ್ದೆ. ತಿಳ್ಕೊ. ನೀವು ದೊಡ್ಡ ಮನಸ್ಸಲ್ಲಿ ಈ ಸ್ಕೂಲ್ಗೆ ಅಂತ ಕೊಟ್ರಿ, ಆದರೆ ಅವನು ಅದನ್ನು ತಕ್ಕೊಂಡೋಗಿ ಆ ಟೀಚರ್ ಅಮ್ಮಂಗೆ ಕೊಟ್ಟವನಲ್ಲ. ಮೊದಲು ಕಬ್ಬು, ಆಮ್ಯಾಕೆ ಕಾಸು, ಈಗ ಕಂಪ್ಯೂಟ್ರು. ನನಗೆ ಯಾಕೋ ರಾಮಣ್ಣ ಬ್ರಹ್ಮಚಾರಿಯಾಗೆ ಇರ್ತಾನಂತ ಅನುಮಾನ ಕಣಕ್ಕ. ಏಯ್ ಚಂದ್ರಿ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಆ ಕೋಣ ಯಾವತ್ತಿದ್ರೂ ಬ್ರಹ್ಮಚಾರಿನೇ, ಅದು ಗ್ಯಾರಂಟಿ. ರಾಮಣ್ಣ ಏನು ಮೊಬೈಲ್ ಕೆಟ್ಟೋದ್ನಾಕ ಗ್ಯಾರಂಟಿ ಪ್ಯಾರಂಟಿ ಕೊಡೋಕ್ಕೆ? ಇದು ಕಲಿಯುಗ. ಆದರೂ ನೀವು ಹೇಳ್ತಿದ್ದೀರಾ ಅಂದರೆ ಅದು ಸರಿಯಾಗೇ ಇರ್ತೈತೆ. ಒಂದು ವೇಳೆ ಆ ಟೀಚರಮ್ಮ ಏನಾದರೂ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬಂದ್ಬಿಟ್ರೆ? ಮುಚ್ಚೆ ಬಾಯಿ. ಅದಂತೂ ಸಾಧ್ಯನೇ ಇಲ್ಲ. ಆ ಕೋಣ ಬ್ರಹ್ಮಚಾರಿಯಾಗಿರಬೇಕು ಅಂತ ತಾನೆ ನಾವು ಗರಡಿ ಮನೆಗೆ ಬೇಕಾದನ್ನು ಕೊಡ್ತಿರೋದು. ಇಲ್ಲ ಅಂದರೆ ಮಣ್ಣಲ್ಲಿ ಉರುಳಾಡೋ ಪೈಲ್ವಾನ್ರಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ನಾನಿನ್ ದಡ್ಡಿನ? ಇಷ್ಟನ್ನು ಮೀರಿ ಕೋಣ ಏನಾದರೂ ಓಡ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೋ, ಆಗ ಅದನ್ನು ನಾನು ಕಟ್ ಹಾಕ್ತೀನಿ. ಈಗ ನೀನು ಹೋಗಿ ನನಗೆ ಟೀ ತಗೊಂಡು ಬಾ. ಹೋಗು. ಸರಿ ಕಣಕ್ಕ. ಎಲ್ಲಿ ನಿಮ್ಮ ರಾಮಣ್ಣ? ಕರ್ಕೊಂಬರ್ತೀನಿ ಅಂತ ಹೋದ್ರಿ? ಸರ್, ನಮ್ಮನ್ನ ನೋಡಿದ ತಕ್ಷಣ ಓಡೋಗ್ಬಿಟ್ರು. ಎಷ್ಟು ಕರೆದ್ರೂ ನಿಲ್ಲೇ ಇಲ್ಲ. ಹೌದು, ಮತ್ತೆ ನೀನು ನೋಡಿದ ತಕ್ಷಣ ನಿಂತ್ಕೊಳ್ಳೋಕ್ಕೆ ನೀನೇನು ಕಲೆಕ್ಟ್ರಾ? ಸರ್, ನಿಜವಾಗ್ಲೂ ಸರ್, ನಿನ್ನೆ ಅವರೇ ಮನೆಗೆ ಬಂದು ಸಾರಿ ಕೇಳಿ ಕಂಪ್ಯೂಟರ್ ವಾಪಸ್ ಕೊಟ್ಟು ಹೋದ್ರು. ನನ್ನ ನಂಬಿ ಸರ್. ಏನು? ರಾಮಣ್ಣ ಬಂದು ನಿಂತವ ಸಾರಿ ಕೇಳಿದ್ನಾ? ರಾಮೋರೆ ನಿಂತ್ಕೊಳ್ಳಿ, ನಿಂತ್ಕೊಳ್ರಿ. ರಾಮೋರೆ, ನಿಮ್ಮ ಹತ್ರ ಒಂದು ಕೆಲಸ ಇದೆ, ನಿಂತ್ಕೊಳ್ಳಿ. ನಾನು ಬಂದಿರೋದು ಲೆಟ್ರ್ ಇಸ್ಕೊಂಡು ಹೋಗಕ್ಕೆ, ಬ್ರೇಸ್ಲೆಟ್ ತೊಗೊಂಡು ಹೋಗಕ್ಕಲ್ಲ. ಏನು? ಲೆಟರಾ? ಹೌದು, ನೀವು ಸ್ಕೂಲ್ಗೆ ಅಂತ ಕಂಪ್ಯೂಟರ್ ಕೊಟ್ರಲ್ಲ, ಅದಕ್ಕೆ ಒಪ್ಪಿಗೆ ಲೆಟ್ರ್ ಬೇಕಂತೆ. ಸ್ಕೂಲ್ ಮಕ್ಳಿಗೋಸ್ಕರ ಆದರೂ ಬೇಗ ಲೆಟ್ರ್ ಬರ್ಕೊಡಿ ಪ್ಲೀಸ್. ನಾನು ಬರ್ತೀನಿ.